ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಂದಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಮುಖ್ಯವಾಗಿ ಈ ದಲಿತ ನಾಯಕರ ಮೀಟಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ದಲಿತ ನಾಯಕರ ಮೀಟಿಂಗ್. ಎಚ್.ಸಿ. ಮಹದೇವಪ್ಪ ಭೇಟಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಮಹದೇವಪ್ಪ ಸರ್ಕಾರಿ ನಿವಾಸದಲ್ಲಿ ಇಬ್ಬರು ನಾಯಕರುಗಳ ಭೇಟಿಯಾಗಿದೆ. ದೆಹಲಿ ಪ್ರವಾಸದಿಂದ ವಾಪಸ್ಸಾದ ಬೆನ್ನಲ್ಲೇ ಆಪ್ತ ಸಚಿವರನ್ನ ಭೇಟಿ ಮಾಡಿದ್ದಾರೆ. ದೆಹಲಿ ಬೆಳವಣಿಗೆಗಳ ಬಗ್ಗೆ ಉಭಯ ನಾಯಕರುಗಳ ನಡುವೆ ಮಾತುಕತೆಯಾಗಿದೆ. ಕಾಂಗ್ರೆಸ್ನಲ್ಲಿ ಈ ಮೂಲಕ ದಲಿತ ನಾಯಕರ ಮೀಟಿಂಗ್ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸತೀಶ್ ಜಾರಕಿಹೊಳಿ, ಮತ್ತೊಂದು ಕಡೆ ಎಚ್.ಸಿ. ಮಹದೇವಪ್ಪ. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ, ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದ ಹಂಗಾಮವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಇದರ ನಡುವೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ದೆಹಲಿಗೆ ಹೋಗ್ಬಿಟ್ಟಿದ್ರು ಸತೀಶ್ ಜಾರಕಿಹೊಳಿ. ವರಿಷ್ಠರನ್ನು ಭೇಟಿಯಾಗಿದ್ರು. ಅದಾದ ಮೇಲೆ ಎಚ್.ಡಿ. ಕುಮಾರಸ್ವಾಮಿ, ದೇವೇಗೌಡರನ್ನು ಮೀಟ್ ಮಾಡಿದ್ರು. ಇವೆಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಬಿಸಿ ಬಿಸಿ ಚರ್ಚೆ ಗ್ರಾಸವಾಗಿತ್ತು. ರಾಜಕೀಯ ಪಡಸಾಲೆಯಲ್ಲಿ ನಾನಾ ರೀತಿಯ ವ್ಯಾಖ್ಯಾನಗಳಿಗೆ ಕಾರಣವಾಗಿತ್ತು. ದೆಹಲಿಯಿಂದ ಬರ್ತಾ ಇದ್ದ ಹಾಗೆ ಎಚ್.ಸಿ. ಮಹದೇವಪ್ಪ ಅವರನ್ನು ಮೀಟ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಸಚಿವರು ಅಂದರೆ ಅದು ಸತೀಶ್ ಜಾರಕಿಹೊಳಿ ಅವರು. ಪ್ರತಿ ನಡೆಯ ವಿಚಾರದಲ್ಲೂ ಸಾಕಷ್ಟು ಕುತೂಹಲ ಇರುತ್ತೆ. ಇತ್ತೀಚೆಗೆ ಅವರು ದೆಹಲಿಗೆ ಹೋದಂಥ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನಾಗಿ ತಾವು ದೆಹಲಿ ಭೇಟಿ ಅಂದ ಕೂಡಲೇ ಸತೀಶ್ ಜಾರಕಿಹೊಳಿ ಅವರು ಒಂದು ಹೊಸ ರಾಜಕೀಯ ದಾಳವನ್ನು ಉರುಳಿಸಲಿಕ್ಕೆ ಹೊರಟರು ಅನ್ನುವಂಥ ಟಾಕೆ ಜೋರಾಗಿದ್ದು. ಡೆಲ್ಲಿ ಭೇಟಿ ಬಗ್ಗೆ ನಿನ್ನೆ ಕೂಡ ಹೇಳಿದ್ದೇನೆ. ಅದರ ಇವತ್ತೇನು ಹೊಸದ ಹೇಳುವಂಥದ್ದು ಏನಿಲ್ಲ. ನಿನ್ನೆ ಎಲ್ಲ ಸವಿಸ್ತರವಾಗಿ ನಿಮ್ಮ ಮುಂದೆ ಹೇಳಿಬಿಟ್ಟಿದ್ದೀವಿ. ಸೊ ನಾವು ಯಾವುದೇ ರಾಜಕೀಯ ಇಲ್ಲ, ಅಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಸುಮಾರು 4 ಜನ ಕೇಂದ್ರ ಸಚಿವರನ್ನು ಭೇಟಿ ಮಾಡಿದ್ದೀವಿ. ಬೇರೆ ಬೇರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಡೆವಲಪ್ಮೆಂಟ್ ಪೆಂಡಿಂಗ್ ಇದೆ. ಸೊ ಮುಂಚೆ ಕೂಡ ಭೇಟಿಯಾಗಿದ್ದೀವಿ ಭಾಳಷ್ಟು ಮಂತ್ರಿಗಳನ್ನು, ಮತ್ತೆ ಭೇಟಿ ಆಗ್ತಾನೆ ಇರ್ತವೆ. ಅದರಲ್ಲಿ ಹೊಸದೇನಿಲ್ಲ, ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಖಂಡಿತ ಸರ್, ತಾವು ಸಹಜವಾಗಿ ಭೇಟಿಯಾದರೂ ಕೂಡ ಒಂದು ಕಡೆ ಕುಮಾರಸ್ವಾಮಿ ಅವರ ಜೊತೆಗೆ ಡಿನ್ನರು, ಮತ್ತೊಂದು ಕಡೆ ದೇವೇಗೌಡರ ಭೇಟಿ, ತಮ್ಮ ರಾಜಕೀಯ ಎದುರಾಳಿಗಳಿಗೆ ಒಂದು ಸಂದೇಶ ಅನ್ನುವಂಥ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥದ್ದು. ನೋಡಿ, ನಮ್ಮದು ಇಲಾಖೆಗೆ ಸಂಬಂಧಪಟ್ಟ ಚರ್ಚೆ. ಕುಮಾರಸ್ವಾಮಿ ಅವರು ಮಂತ್ರಿ ಅಂತ ಭೇಟಿಯಾಗಿದ್ದೀನಿ ನಾನು. ಅವರು JDS ವರಿಷ್ಠರು, ಅಧ್ಯಕ್ಷರು ಅಂತ ಭೇಟಿಯಾಗಿಲ್ಲ ನಾನು. ಅವರು ಸಚಿವರು. ಸೊ ಭೇಟಿಯಾಗುವಂಥ ಅನಿವಾರ್ಯತೆ ನಮಗೂ ಇದೆ, ನಮ್ಮ ರಾಜ್ಯಕ್ಕೆ ಕೂಡ ಇದೆ. ಹೀಗಾಗಿ ಅದರಲ್ಲಿ ರಾಜಕೀಯ ಬರೆಸುವಂಥ ಅವಶ್ಯಕತೆ ಇಲ್ಲ. ತಾವು ಮೊದಲಿಂದನೂ ಹೇಳಿದ್ರಿ ಸರ್, ಪಕ್ಷ ಮತ್ತು ಸರ್ಕಾರ ಸಮನಾಗಿ ಹೋಗಬೇಕು, ಅದಕ್ಕೊಬ್ಬರು ಆಕ್ಟಿವ್ ಪ್ರೆಸಿಡೆಂಟ್ ಬೇಕು ಅಂತ ಕೇಳಿದ್ರಿ. ಅದೇ ಬೇಡಿಕೆಯನ್ನು ಈ ಬಾರಿ ದೆಹಲಿಗೆ ಹೋದಾಗಲೂ ಕೂಡ ತಾವು ಇಟ್ಟಿದ್ದೀರಿ ಅನ್ನುವಂಥದ್ದು ಸರ್. ಅದನ್ನೇನು ಇಟ್ಟಿಲ್ಲ, ಒಂದು ಸಾರಿ ಹೇಳಿದ್ದೀವಿ ಅಷ್ಟೇ. ಪದೇ ಪದೇ ಹೇಳೋದು ಅವಶ್ಯಕತೆ ಇಲ್ಲ. ಒಂದು ಸಾರಿ ಹೇಳಿದ್ದೀವಿ ಅಷ್ಟೇ. ಅದು ಇನ್ನು ಮುಂದಿಂದು ಜವಾಬ್ದಾರಿ ವರಿಷ್ಠರದ್ದು. ವರಿಷ್ಠರು ಬಿಟ್ಟಿದ್ದು ಸರ್. ತಮ್ಮ ಆಪ್ತರಾಗಿರ್ತಕ್ಕಂಥ ಸಚಿವ ರಾಜಣ್ಣ ಅವರ ವಿಚಾರಕ್ಕೆ ಬರೋದಾದ್ರೆ, ಅವರು ಮಾಡಿದ ಆರೋಪ, ನಂತರ ಅವರ ಮಗ ಕೊಟ್ಟಿರುವಂಥ ದೂರು, ಯಾರೋ ಒಬ್ಬರು ಪ್ರಬಲ ರಾಜಕೀಯ ನಾಯಕನ ವಿರುದ್ಧ ಅವ್ರು ದೂರು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾರು ಸರ್ ಎಲ್ಲ ವಿಚಾರದಲ್ಲೂ ಕೇಳಿ ಬರುವ ಮಹಾನಾಯಕ ಪ್ರಭಾವಿ ಯಾರು? ಅವರೇ ಹೇಳಬೇಕು. ಈಗ ಇಫೆಕ್ಟೆಡ್ ಪರ್ಸನ್ ಹೇಳಬೇಕು, ವಿಕ್ಟಿಮೇ ಹೇಳಬೇಕು, ನಾನಲ್ಲ. ಇಲ್ಲ ಪೊಲೀಸ್ ಎನ್ಕ್ವೈರಿ ಮಾಡ್ತಿದ್ದಾರೆ, ವೇಟ್ ಮಾಡಿ. ಎರಡೇ ಅದಕ್ಕೂ ಇರುವಂಥ ಪರಿಹಾರ. ಯಾಕಂದರೆ ಮುಖ್ಯಮಂತ್ರಿಗಳ ಆಪ್ತರು ನಾವು ಅನ್ನೋ ಕಾರಣಕ್ಕಾಗಿ ನಮ್ಗೆ ಈ ಥ್ರೆಟ್ ಇದೆ ಅಂತ. ಯಾಕೆ ಸರ್, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿದ್ದರೆ ಥ್ರೆಟ್ ಕೊಡಬಲ್ಲ ಅಂತ ಅಷ್ಟು ಪ್ರಭಾವಿ ಯಾರಾಗದು? ವೇಟ್ ಮಾಡಿ, ಅದು ಇನ್ವೆಸ್ಟಿಗೇಷನ್ ಮಾಡಲಿ. ಸತ್ಯಾಂಶ ಹೊರಗೆ ಬಂದ ಮೇಲೆ ಬಹಿರಂಗ ಆಗ್ತದೆ. ಅಲ್ಲಿವರೆಗೆ ಹೇಳಲಿಕ್ಕೆ ಅಷ್ಟು ಉಚಿತ ಅಲ್ಲ ಅಂತ ನನ್ನ ಭಾವನೆ. ಒಂದು ಅಗೋಚರವಾದ ಶಕ್ತಿ ಇದೆಯಾ ಸರ್ ಈ ರಾಜ್ಯದಲ್ಲಿ? ಎಲ್ಲ ರಾಜಕಾರಣಿಗಳನ್ನು ಎದುರಿಸುವ ಮತ್ತು ಎಲ್ಲರಿಗೂ ಹೆದರಿಸುವಂಥ ಶಕ್ತಿ ಇದೆಯಾ? ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ. ಆ ರೀತಿ ನನಗೇನು ಅನಿಸ್ತಾ ಇಲ್ಲ. ಕಾದು ನೋಡೋಣ. ಪ್ರಭಾವಿ ಮಹಾನ್ ನಾಯಕ, ಪ್ರತಿ ವಿಚಾರದಲ್ಲಿ ಅವರ ಹೆಸರು ಬರುತ್ತಲ್ಲ. ಯಾಕೆ ಸರ್, ಯಾರು? ಯಾಕಂದರೆ ಸುಪಾರಿ ವಿಚಾರದಲ್ಲಿ ಅವರ ಹೆಸರು ಬರುತ್ತೆ, CD ಬಂದರೆ ಅವ್ರ ಹೆಸರು ಬರುತ್ತೆ, ಹನಿ ಟ್ರಾಪ್ ವಿಚಾರ ಬಂದರೆ ಅವ್ರ ಹೆಸರು. ಅವ್ರು ಯಾರು ಅಂತ ಹೆಸರು ಹೇಳಲ್ಲ. ಯಾಕೆ ಸರ್? ನೋಡಿ, ಅದು ಬರಬೇಕಲ್ಲ, ಸುಮ್ಮನೆ ಹೇಳಲಿಕ್ಕೆ ಆಗೋಲ್ಲ. ರಾಜಕೀಯದಲ್ಲಿ ಆರೋಪ ಮಾಡ್ತೀವಿ, ಆದರೆ ಅದು ಡೆಡ್ ಎಂಡ್ ಹೋಗ್ಬೇಕಾರೆ ಏನೋ ದಾಖಲೆ ಬೇಕು, ಯಾರ್ಯಾರು ಪ್ರೂವ್ ಮಾಡಬೇಕು. ಅವಾಗ ಹೆಸರು ಹೇಳೋಕ್ಕಾಗಲ್ಲ, ಸುಮ್ಮನೆ ಹೇಳೋಕ್ಕಾಗಲ್ಲ. ಹೇಳೋಕ್ಕೆ ಸಾಧ್ಯ ಇಲ್ಲ ಸರ್. ಆಗರೀಗ ಅದೇ ಕೇಳ್ತೀರಾ ನೀವು, ಯಾರ ಮ್ಯಾಗ ಆರೋಪ ಮಾಡೋರಿಗೂ ಏನಿಲ್ಲದೆ ಯಾರು ಹೇಳಬೇಕಲ್ಲ. ದೆಹಲಿಗೆ ಹೋಗಿ ಬಂದ ಬಳಿಕ ಪಬ್ಲಿಕ್ ಟಿವಿ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದು ಹೀಗೆ. ಎಲ್ಲದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನೋಡೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ. ಈಗ ಎಚ್.ಸಿ. ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಅವರು ಮೀಟ್ ಆಗಿರುವಂಥದ್ದು ಕೇವಲ ಕ್ಯಾಶುವಲ್ ಮೀಟಾ, ಅಥವಾ ಈ ಮೀಟಿಂಗ್ ಹಿಂದೆ ಏನಾದರೂ ಒಂದು ಉದ್ದೇಶ, ಇಂಟೆನ್ಷನ್ ಇದೆಯಾ ಅನ್ನೋದು ಗೊತ್ತಾಗಬೇಕಿದೆ. ಬಟ್ ದಿನಕ್ಕೊಂದು ವಿದ್ಯಮಾನಗಳು, ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹದ್ದು. ದಿನ ಕಳೆದ ಹಾಗೆ ಈ ಬೆಳವಣಿಗೆಗಳು ಮತ್ಯಾವ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ದೆಹಲಿ ಪ್ರವಾಸಕ್ಕೆ ಹೋಗಿದ್ರು ಸತೀಶ್ ಜಾರಕಿಹೊಳಿ ಅವರು, ವರಿಷ್ಠರನ್ನು ಭೇಟಿಯಾದರು, ಎಚ್.ಡಿ. ಕುಮಾರಸ್ವಾಮಿ, ದೇವೇಗೌಡರನ್ನು ಭೇಟಿಯಾದರು. ಸಹಜವಾಗಿಯೇ ಕುತೂಹಲ ಇತ್ತು, ಏನೋ ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರಾ ಅಂಥೇಳಿ.
ಬಟ್ ಅದೆಲ್ಲವೂ ಕೂಡ ಕೆಲಸದ ನಿಮಿತ್ತ ಹೋಗಿ ಭೇಟಿಯಾಗಿರುವಂತಹ ವಿಚಾರ ಅನ್ನೋದನ್ನು ಕೂಡ ಕ್ಲಾರಿಫೈ ಮಾಡಿದ್ದಾರೆ.